ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ಸೆಷನ್ನಲ್ಲಿ ಅಂದರೆ ಸೆಷನ್ 7ನಲ್ಲಿ ನಾವು ಕ್ರಿಸ್ಟಲ್ ಸ್ಟ್ರಕ್ಚರ್ ಬಗ್ಗೆ ಅಂದರೆ ಕ್ರಿಸ್ಟಲ್ ಸ್ಟ್ರಕ್ಚರ್, ಕಾನ್ಸೆಪ್ಟ್ ಆಫ್ ಲ್ಯಾಟಿಸ್, ಯೂನಿಟ್ ಸೆಲ್ ಆ್ಯಂಡ್ ಬ್ರವೈಸ್ ಲ್ಯಾಟಿಸ್ ಇಷ್ಟರ ಬಗ್ಗೆನೂ ತಿಳ್ಕೊಂಡಿದ್ವಿ. 14 ಕ್ರಿಸ್ಟಲ್ಸ್, 14 ಬ್ರವೈಸ್ ಲ್ಯಾಟಿಸ್ ಆ್ಯಂಡ್ 7 ಕ್ರಿಸ್ಟಲ್ ಸಿಸ್ಟಮ್ ಇಷ್ಟನ್ನು ತಿಳ್ಕೊಂಡಿದ್ವಿ. ಸೆಷನ್ 8ಅಲ್ಲಿ ಸಿಮೆಟ್ರಿ ಎಲಿಮೆಂಟ್ಸ್ ಇನ್ ಕ್ರಿಸ್ಟಲ್ಸ್, ಲ್ಯಾಟಿಸ್ ಪ್ಲೇನ್ ಆ್ಯಂಡ್ ಮಿಲ್ಲರ್ ಇಂಡೆಸಿಸ್ ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಕ್ರಿಸ್ಟಲ್ ಸಿಮೆಟ್ರಿ. ಸೊ ಕ್ರಿಸ್ಟಲ್ ಸಿಮೆಟ್ರಿಯನ್ನು ಹೇಗೆ ಡಿಫೈನ್ ಮಾಡಿದ್ದಾರೆ ಅಂತ ನೋಡಿ ಒಂದ್ಸರಿ. The definite ordered arrangement of faces and edges of a crystal is known as crystal symmetry. Just ಒಂದು ordered arrangement of faces and edges of a crystal is known as crystal symmetry. ನಾವು ಸುಮಾರು ಕಡೆ ಸಿಮೆಟ್ರಿನ ಅಬ್ಸರ್ವ್ ಮಾಡ್ತೀವಿ ನೇಚರಲ್ಲಿ. ಫ್ಲವರಲ್ಲಿ ಇರ್ಬೋದು, ತುಂಬ ಚೆನ್ನಾಗಿ ಸಿಮೆಟ್ರಿನ ಅಬ್ಸರ್ವ್ ಮಾಡ್ಬೋದು. ಹಾಗಾದರೆ ಕ್ರಿಸ್ಟಲಲ್ಲಿ ಕೂಡ ಸಿಮೆಟ್ರಿನ ಹೇಗೆ ನಾವು ಐಡೆಂಟಿಫೈ ಮಾಡೋದು ಅಂತ ಹೇಳಿಬಿಟ್ಟು. ಸೊ ಆ್ಯಕ್ಚುಲಿ ಕ್ರಿಸ್ಟಲ್ ಸಿಮೆಟ್ರಿ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ದ ಕ್ರಿಸ್ಟಲ್, ದಟ್ ಈಸ್ ದ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ವಿತ್ ಇನ್ ಎ ಕ್ರಿಸ್ಟಲ್. ಹೇಗಿರುತ್ತೆ ಅವುಗಳ ಅರೇಂಜ್ಮೆಂಟ್ ಅನ್ನೋದನ್ನು ನಾವು ಕ್ರಿಸ್ಟಲ್ ಸಿಮೆಟ್ರಿಯಿಂದನೂ ಕೂಡ ತಿಳ್ಕೊಳ್ಬೋದು. ಹಾಗಾದರೆ ಕ್ರಿಸ್ಟಲ್ಸಲ್ಲಿ ನಾವು 3 ಟೈಪ್ಸ್ ಆಫ್ ಸಿಮೆಟ್ರಿನ ಅಬ್ಸರ್ವ್ ಮಾಡ್ಬೋದು. ಒಂದು ಸೆಂಟರ್ ಆಫ್ ಸಿಮೆಟ್ರಿ, ದ ಪ್ಲೇನ್ ಆಫ್ ಸಿಮೆಟ್ರಿ, ಆ್ಯಂಡ್ ಥರ್ಡ್ ಒನ್ ದ ಆಕ್ಸಿಸ್ ಆಫ್ ಸಿಮೆಟ್ರಿ. ದ ಸೆಂಟರ್ ಆಫ್ ಸಿಮೆಟ್ರಿ, ಪ್ಲೇನ್ ಆಫ್ ಸಿಮೆಟ್ರಿ ಆ್ಯಂಡ್ ಆಕ್ಸಿಸ್ ಆಫ್ ಸಿಮೆಟ್ರಿ. ನಾವು ಸಿಮೆಟ್ರಿನ ಹೇಗೆ ಅಬ್ಸರ್ವ್ ಮಾಡ್ಬೋದು ಅಂದರೆ, ನಾವೊಂದು ಕ್ರಿಸ್ಟಲ್ಗೆ ಒಂದು ಆಪರೇಟ್ ಮಾಡಿದ್ರೆ, ಅಂದರೆ ಆಪರೇಟರ್ ಮೀನ್ಸ್ ಅದನ್ನು ರೊಟೇಟ್ ಮಾಡೋದು ಅಥವಾ ಒಂದು ಅಬ್ಸರ್ವ್ ಮಾಡೋದು ಅನ್ನೋದನ್ನು ನೋಡಿಕೊಂಡ್ರೆ ಆ ಕ್ರಿಸ್ಟಲ್ ಸಿಮೆಟ್ರಿನ ಯಾವುದಾದ್ರು ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡು ಸಿಮೆಟ್ರಿನ ನಾವು ಡಿಫೈನ್ ಮಾಡಬೇಕು, ಅಂದರೆ ರೆಪ್ರೆಸೆಂಟ್ ಮಾಡ್ಬೋದು, ಅಂದರೆ ಈ ಥರದ್ದು ಐಡೆಂಟಿಫೈ ಮಾಡ್ಬೋದು ಅಂತ ಹೇಳಿಬಿಟ್ಟು. ಹಾಗಾದರೆ ಒಂದು ಸಿಂಪಲ್ ಎಕ್ಸಾಂಪಲ್, ಕ್ಯೂಬು ಅಂದರೆ ಕ್ರಿಸ್ಟಲ್ ಸಿಸ್ಟಮ್ ಅದು ಮೊದಲನೇದು. ಕ್ಯೂಬಿಕಲ್ ಕ್ರಿಸ್ಟಲ್ ಸಿಸ್ಟಮ್ ಒಂದು ಸಿಂಪಲ್ ಕ್ಯೂಬನ್ನು ತಗೊಂಡು ನಾವು ಕ್ರಿಸ್ಟಲ್ಸಲ್ಲಿ ಸಿಮೆಟ್ರಿನ ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದನ್ನು ನೋಡೋಣ. ಫಸ್ಟ್ ಒನ್, ದ ಸೆಂಟರ್ ಆಫ್ ಸಿಮೆಟ್ರಿ. ಸೆಂಟರ್ ಆಫ್ ಸಿಮೆಟ್ರಿ ಆಫ್ ಕ್ರಿಸ್ಟಲ್ಸ್ ಡಿಫೈನ್ ಮಾಡೋದು ಅಂದರೆ 3 ಥರದನ್ನು ನಾವು ಕ್ಯೂಬನ್ನೇ ತಗೊಂಡು ಎಕ್ಸಾಂಪಲ್ ಆಗಿ ತಗೊಂಡು ಡಿಫೈನ್ ಮಾಡೋಣ ಅಥವಾ ಐಡೆಂಟಿಫೈ ಮಾಡೋಣ. ಹಾಗಾದರೆ ಸೆಂಟರ್ ಆಫ್ ಸಿಮೆಟ್ರಿನ ಹೇಗೆ ಐಡೆಂಟಿಫೈ ಮಾಡೋದು ನೋಡಿ. ಸೆಂಟರ್ ಆಫ್ ಸಿಮೆಟ್ರಿ ಈಸ್ ಎ ಸೆಂಟ್ರಲ್ ಪಾಯಿಂಟ್. ಜಸ್ಟ್ ಒಂದು ಪಾಯಿಂಟನ್ನು ನಾವು ಇಮ್ಯಾಜಿನ್ ಮಾಡ್ಕೊಬೇಕು ಅಟ್ ದ ಸೆಂಟರ್ ಆಫ್ ದ ಕ್ರಿಸ್ಟಲ್ ಆರ್ ಈ ಕ್ಯೂಬ್. ನಾವು ಈ ಡಯಾಗ್ರಾಮಲ್ಲಿ ನೋಡಿದ್ದೀವಿ, ಕ್ಯೂಬನ್ನು ಕನ್ಸಿಡರ್ ಮಾಡೋಣ. ಹಾಗೆ ಆ ಸೆಂಟರ್ ಪಾರ್ಟಲ್ಲಿ ನಾವು ಒಂದು ಇಮ್ಯಾಜಿನರಿ ಪಾಯಿಂಟನ್ನು ಅಬ್ಸರ್ವ್ ಮಾಡೋಣ ಅಥವಾ ಇಮ್ಯಾಜಿನ್ ಮಾಡ್ಕೊಳ್ಳೋಣ ಒಂದು ಪಾಯಿಂಟನ್ನು. ಹಾಗಿದ್ರೆ ದೆನ್ ಸೆಂಟರ್ ಆಫ್ ಸಿಮೆಟ್ರಿ ಈಸ್ ನಥಿಂಗ್ ಬಟ್ ಎ ಸೆಂಟ್ರಲ್ ಪಾಯಿಂಟ್ ವಿಚ್ is present at the center of the object or center of the cube or a crystal. ಅಂದರೆ ಇದು ಸೆಂಟರಲ್ಲಿ ಒಂದು ಸಬ್ಸ್ಟೆನ್ಸ್ ಇದೆ, ಒಂದು ಆಬ್ಜೆಕ್ಟ್ ಇದೆ ಅಂದರೆ ಅದು ಸೆಂಟ್ರಲ್ಲಿ ಇರಬೇಕು. ದೆನ್ ಸೆಂಟರ್ ಆಫ್ ಸಿಮೆಟ್ರಿ ಈಸ್ ಎ ಸೆಂಟ್ರಲ್ ಪಾಯಿಂಟ್ ಇನ್ ವಿಚ್ ಆಲ್ ದ ಫೇಸಸ್ ಆರ್ ಇನ್ ಪ್ಯಾರಲಲ್ ಪೇರ್ಸ್ ಇನ್ ಆಪೋಸಿಟ್ ಸೈಡ್ಸ್ ಆಫ್ ದ ಕ್ರಿಸ್ಟಲ್. ಅಂದರೆ ನೋಡಿ, ಇದು ಹೇಗೆ ಅವರು ಸೆಂಟರ್ ಆಫ್ ಸಿಮೆಟ್ರಿನ ಡಿಫೈನ್ ಮಾಡಿದ್ದಾರೆ ಅಂದರೆ, ಜಸ್ಟ್ ಈಸ್ ಎ ಪಾಯಿಂಟ್ ವಿಚ್ ಈಸ್ ಪ್ರೆಸೆಂಟ್ at the center and
all the faces are in parallel pairs with the opposite sides of the crystal. ಅಂದರೆ ಪ್ಯಾರಲಲ್ ಪ್ಲೇನ್ಸ್ ಇರಬೇಕು ಅಂತ ಹೇಳ್ಬಿಟ್ಟು, ಆಪೋಸಿಟ್ ಪ್ಯಾರಲಲ್ ಅಥವಾ ಪೇರ್ಸ್ ಆಫ್ ಪ್ಲೇನ್ಸ್, ಆಪೋಸಿಟ್ ಪೇರ್ಸ್ ಅಂದರೆ ಪ್ಲೇನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಜನರಲ್ ಆಗಿ ಹೇಳೋದಾದರೆ ಜಸ್ಟ್ ಒಂದು ಕ್ಯೂಬನ್ನು ಎಕ್ಸಾಂಪಲ್ ತೊಗೊಂಡಿದ್ದೀವಿ, ಅದು ಒಂದು ಪಾಯಿಂಟನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಣ ಸೆಂಟ್ರಲ್ಲಿ. ಹಾಗಾದರೆ ಕ್ಯೂಬ್ಗೆ ಯೂಶಲಿ 6 ಫೇಸಸ್ ಇರುತ್ತೆ, ಫ್ರಂಟ್, ಬ್ಯಾಕ್, ಲೆಫ್ಟ್, ರೈಟ್, ಟಾಪು ಮತ್ತು ಬಾಟಮಲ್ಲಿ. ಹಾಗಾದರೆ ನೋಡಿ 3 ಪೇರ್ಸ್ ಆಫ್ ಫೇಸಸ್ಸನ್ನು ನಾವು, ಆಪೋಸಿಟ್ ಪೇರ್ಸ್ ಆಫ್ ಫೇಸಸ್ಸನ್ನು ನಾವು ನೋಡ್ಬೋದು. ಆ್ಯಂಡ್ these 3 pairs of faces are at equidistance from this center point. ಹಾಗಾಗಿ so hence the cube has center of symmetry. ಅಂದರೆ ಇದಕ್ಕೆ ಒಂದು ಸೆಂಟರ್ ಪಾಯಿಂಟ್ ಇದೆ which is present in a present such that the faces, all the faces are in parallel pairs on opposite sides of the crystal. ಅಂದರೆ ಇಲ್ಲಿ cube has 3 such pairs of parallel and opposite faces, and these sides, these faces are at equidistance. Equidistance ಅಲ್ಲಿ ಇದೆ. Therefore cube is a center of symmetry, and this point lies at the center. Just a step. Center of symmetry ಅಂದರೆ ಇದು ಕ್ಯೂಬನ್ನು ಎಕ್ಸಾಂಪಲ್ ತಗೊಂಡು ಹೇಳ್ಬೋದು. ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಸೆಕೆಂಡ್ ಒನ್ ಇದೆ, ಅಂದರೆ ಪ್ಲೇನ್ ಆಫ್ ಸಿಮೆಟ್ರಿ ಅಂತ ಹೇಳ್ಬಿಟ್ಟು, ಅಥವಾ ಇದನ್ನು ರಿಫ್ಲೆಕ್ಷನ್ ಸಿಮೆಟ್ರಿ ಅಂತಲೂ ಕೂಡ ಕರೀತಾರೆ. ಹಾಗಾದರೆ ಪ್ಲೇನ್ ಆಫ್ ಸಿಮೆಟ್ರಿ can be defined as is a plane which is nothing but, this is nothing but a plane, and this plane which divides the crystals into 2 halves which are exact mirror image of each other. ಅಂದರೆ ಒಂದು ಪ್ಲೇನು ಆ ಕ್ರಿಸ್ಟಲನ್ನು 2 ಹಾಲ್ಸ್ ಆಗಿ ಡಿವೈಡ್ ಮಾಡುತ್ತೆ, and they are the mirror images of each other. ಇದು ಕೂಡ ನಾವು ಒಂದು ಕ್ಯೂಬನ್ನು ತಗೊಂಡು ಎಕ್ಸಾಂಪಲ್ ತಗೊಂಡು ಇದನ್ನು ಅರ್ಥ ಮಾಡ್ಕೊಳ್ಬಹುದು. ನೋಡಿ ಈ ಡಯಾಗ್ರಾಮಲ್ಲಿ, ಈ ಸ್ಲೈಡಲ್ಲಿ ನಿಮಗೆ ಕ್ಯೂಬ್ಗೆ ಪ್ಲೇನ್ ಆಫ್ ಸಿಮೆಟ್ರಿ, ಎಷ್ಟು ಪ್ಲೇನ್ ಆಫ್ ಸಿಮೆಟ್ರಿನ ನಾವು ಅಬ್ಸರ್ವ್ ಮಾಡ್ಬೋದು ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಫಾರ್ ಎಕ್ಸಾಂಪಲ್, plane of symmetry is nothing but is a plane by which the crystal is divided into 2 halves and which are the mirror images of each other. For example, this first one ಅಲ್ಲಿ ಮೊದಲನೇದ್ರಲ್ಲಿ ನೋಡಿ, ಇದು ಒಂದು ಪ್ಲೇನ್. ಈ ಪ್ಲೇನ್ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿರುತ್ತೆ. ಅದು ಒಂದು ಮತ್ತೊಂದರ ಮಿರರ್ ಇಮೇಜ್ ಆಗಿರುತ್ತೆ ಅಂತ. ತುಂಬ ಸಿಂಪಲ್ ಆಗಿ ಇದು ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಇದು ಕೂಡ ಒಂದು ಪ್ಲೇನ್ ಇದೆ. ಮತ್ತು ಈ ಡಯಾಗ್ರಾಮಲ್ಲಿ ಕೂಡ ನಾವು ಇನ್ನೊಂದು ಪ್ಲೇನನ್ನು ಅಸ್ಯೂಮ್ ಮಾಡ್ಕೊಳ್ಬೋದು, ವಿಚ್ ಡಿವೈಡ್ಸ್ ದ ಕ್ಯೂಬ್ ಇಂಟು 2 halves, ಆ್ಯಂಡ್ ದೀಸ್ 2 halves ಆರ್ ಎಕ್ಸಾಕ್ಟ್ ಪ್ಲೇನ್ ಮಿರರ್ ಇಮೇಜ್ ಆಫ್ ದ ಈಚ್ ಅದರ್. ಎರಡು ಸಿಮಿಲರ್ ಆಗಿ ಡಿವೈಡ್ ಮಾಡುತ್ತೆ. ಇದರ ಮಿರರ್ ಇಮೇಜ್ ಇದಾಗಿರುತ್ತೆ. ಹಾಗೇನೆ ಇದು ಒಂದು ಆಕ್ಸಿಸ್. ಈ ಥರ ಒಟ್ಟು ಟೋಟಲ್ ಆಗಿ 6 ಆಕ್ಸಿಸ್ ಇದೆ, 6 ಪ್ಲೇನ್. 1 2 3 4 ಇದು ಡಯಾಗನಲ್ ಅಲ್ಲಿ ಅಲಾಂಗ್ ಒನ್ ಆಫ್ ಇಟ್ಸ್ ಡಯಾಗನಲ್ ಪ್ಲೇನ್. ದೆನ್ ಇದು ಮತ್ತೊಂದು ಡಯಾಗನಲ್ ಅಲ್ಲಿ, ಇಲ್ಲಿ ಆಪೋಸಿಟ್ ಎಡ್ಜಸ್ ಇದು ಒಂದು ಪ್ಲೇನ್. ನೆಕ್ಸ್ಟ್ ಈ ಥರ ಒಟ್ಟು 6 ಪ್ಲೇನ್ ಆಫ್ ಸಿಮೆಟ್ರಿ, ಅಂದರೆ 6 ಪ್ಲೇನ್ಸ್ ಒಂದು ಕ್ಯೂಬನ್ನು ಎಕ್ಸಾಕ್ಟ್ ಆಫ್ ಆಗಿ ಡಿವೈಡ್ ಮಾಡುತ್ತೆ, ಒಂದು ಆಫ್ ಮಿರರ್ ಇಮೇಜ್ ಆಫ್ ದ ಅದರ್ ಅಂತ ಹೇಳ್ಬಿಟ್ಟು. ಹಾಗಾಗಿ ಒಟ್ಟು ನಾವು
ಪ್ಲೇನ್ ಆಫ್ ಸಿಮೆಟ್ರಿನ ಕ್ಯೂಬಿಕಲ್ ಸಿಸ್ಟಮ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಇದೇ ಥರ ಲಾಸ್ಟ್ ಒನ್ ಇದೆ, ಅದು ದ ಆಕ್ಸಿಸ್ ಆಫ್ ಸಿಮೆಟ್ರಿ ಆರ್ ರೊಟೇಷನಲ್ ಸಿಮೆಟ್ರಿ ಅಂತ ಹೇಳ್ಬಿಟ್ಟು. ಇದು ಕೂಡ ತುಂಬ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೋದು. ರೊಟೇಷನಲ್ ಸಿಮೆಟ್ರಿ ಆರ್ ಆಕ್ಸಿಸ್ ಆಫ್ ಸಿಮೆಟ್ರಿ. ಆಕ್ಸಿಸ್ ಆಫ್ ಸಿಮೆಟ್ರಿ ಕೆನ್ ಬಿ ಡಿಫೈನ್ಡ್ ಆಸ್ ಎ ಕ್ರಿಸ್ಟಲ್, ಅಂದರೆ ಯಾವುದಾದ್ರು ಒಂದು ಕ್ರಿಸ್ಟಲನ್ನು ನಾವು ರೊಟೇಟ್ ಮಾಡಿದ್ರೆ ಅಬೌಟ್ ಅನ್ ಆಕ್ಸಿಸ್, ದೆನ್ ಸಿಮಿಲರ್ ಅಪಿಯರೆನ್ಸ್ ಬರುತ್ತೆ. ಒಂದ್ಸರಿ ಇದು ಕೂಡ ನಾವೊಂದು ಕ್ಯೂಬನ್ನು ಎಕ್ಸಾಂಪಲ್ ತಗೊಂಡೇ ಕೂಡ ಇದನ್ನು ಅರ್ಥ ಮಾಡ್ಕೊಳ್ಬೋದು, ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. Axis of symmetry or rotational symmetry is a line or an axis in which a crystal may be rotated through 360 degree. ಅಂದರೆ ಒಂದು ಆಕ್ಸಿಸಲ್ಲಿ ಆ ಕ್ರಿಸ್ಟಲನ್ನು 360 ಡಿಗ್ರಿಗೆ ರೊಟೇಟ್ ಮಾಡೋಣ, ಅಂದರೆ ಒಂದು ಕಂಪ್ಲೀಟ್ ರೊಟೇಷನ್ ಆಗುತ್ತೆ. ಹಾಗಾದರೆ ಅಂಟಿಲ್ ದೆನ್ ನಾವು ಎಷ್ಟು ಸಾರಿ ಒಂದು ಕಂಪ್ಲೀಟ್ ರೊಟೇಷನಲ್ಲಿ ಹೌ ಮೆನಿ ಟೈಮ್ಸ್ ವಿ ಅಬ್ಸರ್ವ್ ದ ಸಿಮಿಲರ್ ಪ್ಯಾಟರ್ನ್ ಆರ್ ಪೊಸಿಷನ್ ಅನ್ನೋದನ್ನು ನೋಟ್ ಡೌನ್ ಮಾಡ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಅದು 2 ಟೈಮ್ಸ್ ಇರ್ಬೋದು, 3, 4 ಆರ್ 6 ಟೈಮ್ಸ್ ಇರುತ್ತೆ. ಹಾಗಿದ್ರೆ ಡಿಪೆಂಡಿಂಗ್ ಅಪಾನ್ ದ ನಂಬರ್ ಆಫ್ ಟೈಮ್ಸ್ ದ ಕಾಂಗ್ರುಯೆಂಟ್ ಪೊಸಿಷನ್ ಅಂದರೆ ಸಿಮಿಲರ್ ಅಪಿಯರೆನ್ಸ್ ಈಸ್ ರಿಪೀಟೆಡ್, ದೆನ್ ದೀಸ್ ಕರೆಸ್ಪಾಂಡಿಂಗ್ ಆರ್ ಕೆನ್ ಬಿ ಕಾಲ್ಡ್ ಆಸ್ ಟೂ ಫೋಲ್ಡ್, ಅಂದರೆ ಅದನ್ನು ಡಯಡ್ ರೊಟೇಷನಲ್ ಸಿಮೆಟ್ರಿ ಅಥವಾ ಡಯಡ್ ಆಕ್ಸಿಸ್ ಅಂತ ಹೇಳ್ಬೋದು. ದೆನ್ 3 ಫೋಲ್ಡ್ ಟ್ರಯಡ್, ಅಂದರೆ 3 ಟೈಮ್ಸು ಸಿಮಿಲರ್ ಅಪಿಯರೆನ್ಸ್ ಬರುತ್ತೆ, ಅಂದರೆ ಕಾಂಗ್ರುಯೆಂಟ್ ಪೊಸಿಷನ್ಗೆ. 4 ಫೋಲ್ಡ್ ಅಂದರೆ 4 ಟೈಮ್ಸು. ದೆನ್ 6 ಫೋಲ್ಡ್ 6 ಟೈಮ್ಸು ನಮಗೆ ಸಿಮಿಲರ್ ಅಪಿಯರೆನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಇನ್ನು ಹೇಗೆ ಎಕ್ಸಾಂಪಲ್ ಆಗಿ ತಗೊಂಡು ನಾವು ಅಸ್ಯೂಮ್ ಮಾಡ್ಕೊಳ್ಬೋದು ಅಥವಾ ಇದನ್ನು ಐಡೆಂಟಿಫೈ ಮಾಡ್ಬೋದು ಆಕ್ಸಿಸ್ ಆಫ್ ಸಿಮೆಟ್ರಿ ಅಥವಾ ರೊಟೇಷನಲ್ ಸಿಮೆಟ್ರಿನ ಅನ್ನೋದನ್ನ ಎಗೇನ್ ಕ್ಯೂಬ್ ತಗೊಂಡೇ ಕೂಡ ನಾವು ಐಡೆಂಟಿಫೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇದನ್ನು ಒಂದು ಕ್ಯೂಬನ್ನು ತಗೊಳ್ಳೋಣ. ಅಸ್ಯೂಮ್ ಮಾಡ್ಕೊಂಡಿದ್ರೆ ಇದು ಆಕ್ಸಿಸ್ ಆಫ್ ರೊಟೇಷನ್, ಅಂದರೆ ಇದ್ರ ಸೆಂಟರ್ ರೀಜನಲ್ಲಿ ಇದು ಈ ಡೈರೆಕ್ಷನಲ್ಲಿ ಆಕ್ಸಿಸ್ ಆಫ್ ರೊಟೇಷನ್ ಇದೆ ಅಂತ ತಿಳ್ಕೊಳ್ಳೋಣ. ಇದು ಆಕ್ಸಿಸ್ ಆಫ್ ರೊಟೇಷನ್. ಹೀಗೆ ಕ್ಯೂಬನ್ನು ರೊಟೇಟ್ ಮಾಡಿದ್ರೆ ಟೋಟಲ್ 360 ಡಿಗ್ರಿ ಒಂದು ಕಂಪ್ಲೀಟ್ ರೊಟೇಷನ್. ಹಾಗಾದರೆ ನಮಗೆ ಎಷ್ಟು ಸಾರಿ ಸಿಮಿಲರ್ ಫೇಸ್ ಅಥವಾ ಸಿಮಿಲರ್ ಅಪಿಯರೆನ್ಸ್ ಬರುತ್ತೆ? 4 ಟೈಮ್ಸ್ ಬರುತ್ತೆ. ಅದು ಹೇಗೆ ಫೇಸು ಐಡೆಂಟಿಫೈ ಮಾಡ್ಬೋದು ಅಂದರೆ 360 ಡಿಗ್ರಿ ರೊಟೇಟ್ ಮಾಡಿದ್ರೆ ಫಾರ್ ಎವ್ರಿ 90 ಡಿಗ್ರಿ ರೊಟೇಷನ್ ವಿ ಅಬ್ಸರ್ವ್ ಎ ಕಾಂಗ್ರುಯೆಂಟ್ ಪೊಸಿಷನ್ ಆರ್ ಸಿಮಿಲರ್ ಅಪಿಯರೆನ್ಸ್ ಅಷ್ಟೇ. ಆ ಥರ ಒಟ್ಟು ನಾವು ಎಷ್ಟು ಆಕ್ಸಿಸನ್ನು ಅಬ್ಸರ್ವ್ ಮಾಡ್ಬೋದು ಕ್ಯೂಬಲ್ಲಿ ಅಂದರೆ 3 ಆಕ್ಸಿಸನ್ನು ನಾವು ಅಬ್ಸರ್ವ್ ಮಾಡ್ಬೋದು. ನೋಡಿ, ಇದೊಂದು, ಇದು ಮತ್ತು ಫ್ರಂಟ್ ಆ್ಯಂಡ್ ಬ್ಯಾಕ್ ಈ ಥರ ಹೋಗೋದು ಒಟ್ಟು. ಆದರೆ ಇದನ್ನು 4 ಫೋಲ್ಡ್ ಆಕ್ಸಿಸ್ ಆಫ್ ಸಿಮೆಟ್ರಿ ಅಂತ ಕರೀತಾರೆ, ಆರ್ ಟೆಟ್ರಾಯ್ಡ್ ಆಕ್ಸಿಸ್. 4 ಫೋಲ್ಡ್ ಆಕ್ಸಿಸ್ ಆಫ್ ಸಿಮೆಟ್ರಿ. ನೀವು ಇದನ್ನು ಇನ್ನೊಂದ್ಸರಿ ಅರ್ಥ ಮಾಡ್ಕೊಬೇಕು. ಕ್ಯೂಬನ್ನು ಟೋಟಲ್ 360 ಡಿಗ್ರಿ ರೊಟೇಷನ್ ಮಾಡಿದ್ರೆ 360 ಡಿಗ್ರಿನಲ್ಲಿ ಫಾರ್ ಎವ್ರಿ 90 ಡಿಗ್ರಿಗೆ ಪ್ರತಿ 90 ಡಿಗ್ರಿ ರೊಟೇಟ್ ಮಾಡಿದಾಗಲೂ ನಮಗೆ ಸಿಮಿಲರ್ ಅಪಿಯರೆನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ಎಷ್ಟು ಸಾರಿ ನಾವು ಸಿಮಿಲರ್ ಪೊಸಿಷನನ್ನು ಅಬ್ಸರ್ವ್ ಮಾಡಿದ್ವಿ? 4 ಟೈಮ್ಸ್. Therefore, this axis of symmetry is known as 4-fold axis of symmetry. ಅದನ್ನು ಟೆಟ್ರಾಯ್ಡ್ ಸಿಮೆಟ್ರಿ ಅಂತ ಕೂಡ ಕರೀತಾರೆ. ಹಾಗಾದರೆ ಈ ಥರ ಎಷ್ಟು ಆಕ್ಸಿಸ್ ಇದ್ದಾವೆ? ಆ್ಯಕ್ಚುಲಿ 3 ಆಕ್ಸಿಸ್ ಇದ್ದಾವೆ. ನೋಡಿ, 3 ಆಕ್ಸಿಸನ್ನು ನಾವು ಐಡೆಂಟಿಫೈ ಮಾಡ್ಬೋದು. ಸೊ ದ್ಯಾಟ್ ಫಾರ್ ಎವ್ರಿ 90 ಡಿಗ್ರಿ we can observe similar appearance or congruent position in the cube ಇದರಲ್ಲಿ. ಹಾಗಾಗಿ ಆಕ್ಸಿಸ್ ಆಫ್ ಸಿಮೆಟ್ರಿ ಪರ್ಟಿಕ್ಯುಲರ್ ಆಗಿ ಟೆಟ್ರಾಯ್ಡ್ ಆಕ್ಸಿಸು 3 ಆಕ್ಸಿಸ್ ಇದೆ, 4 ಫೋಲ್ಡ್ ಸಿಮೆಟ್ರಿ. ಹಾಗೆ ಮುಂದೆ ಕಂಟಿನ್ಯೂ ಮಾಡ್ತಾ ಇನ್ನೊಂದು ಆಕ್ಸಿಸ್
ಆಫ್ ಸಿಮೆಟ್ರಿನ ನಾವು ಅಬ್ಸರ್ವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈ ಡಯಾಗ್ರಾಮನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಒಂದು ಎಡ್ಜಿಂದ ಡಯಾಗನಲಲ್ಲಿ ಅಂದರೆ ಆಪೋಸಿಟ್ ಎಡ್ಜಿಗೆ ಕನೆಕ್ಟ್ ಆಗೋ ಆಕ್ಸಿಸ್ ಈ ಥರದ್ದು ನೋಡಿ. ಕ್ಯೂಬ್ ಹ್ಯಾಸ್ ರೊಟೇಟೆಡ್ ಅಬೌಟ್ ದ ಸಾಲಿಡ್ ಡಯಾಗನಲ್ ಆಂಗಲ್, ಅಂದರೆ ಇದು ಮತ್ತು ಇದು ಡಯಾಗನಲ್ ಅಲ್ಲಿ ಪಾಸ್ ಆಗೋ ಆಕ್ಸಿಸನ್ನು ನಾವು ತಗೊಂಡ್ರೆ ಆಕ್ಸಿಸ್ ಆಫ್ ರೊಟೇಷನ್ ಅಂತ ಕನ್ಸಿಡರ್ ಮಾಡಿದ್ರೆ ಫಾರ್ ಎವ್ರಿ 120 ಡಿಗ್ರಿ ರೊಟೇಷನ್ ಸಿಮಿಲರ್ ಅಪಿಯರೆನ್ಸನ್ನು ಅಥವಾ ಕಾಂಗ್ರುಯೆನ್ಸ್ ಪೊಸಿಷನನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಅಂದರೆ 120 ಡಿಗ್ರಿಗೆ. ಹಾಗಾದರೆ ಇದನ್ನು ಪ್ರತಿ 120 ಡಿಗ್ರಿ ಅಂದರೆ 360 ಡಿಗ್ರಿ ರೊಟೇಟ್ ಮಾಡಿದ್ರೆ ಪ್ರತಿ 120 ಡಿಗ್ರಿ ರೊಟೇಷನಲ್ಲಿ ನಾವು ಸಿಮಿಲರ್ ಪೊಸಿಷನನ್ನು ಅಥವಾ ಕಾಂಗ್ರುಯೆನ್ಸ್ ಪೊಸಿಷನನ್ನು ಅಬ್ಸರ್ವ್ ಮಾಡ್ಬೋದು. ದೇರ್ಫೋರ್ 3 ಟೈಮ್ಸ್ ಅಬ್ಸರ್ವ್ ಮಾಡೋದ್ರಿಂದ ಇದನ್ನು ಟ್ರಯಾಡ್ ಆಕ್ಸಿಸ್ ಆಫ್ ಸಿಮೆಟ್ರಿ ಅಂತ ಕೂಡ ಕರೀತಾರೆ. ಟ್ರಯಾಡ್ ಆಕ್ಸಿಸ್ ಅಂದರೆ ಕ್ಯೂಬು ಈ ಥರದ್ದು ಒಟ್ಟು 4 ಆಕ್ಸಿಸನ್ನು ಹೊಂದಿರುತ್ತೆ. ಡಯಾಗನಲಲ್ಲಿ ಆಪೋಸಿಟ್ ಎಡ್ಜಸ್ ಒಟ್ಟು ಟ್ರಯಾಡ್ ಆಕ್ಸಿಸು 4 ಆಕ್ಸಿಸ್ ಇದೆ. 3 ಟೈಮ್ಸು ಅಪಿಯರ್ ಆಗುತ್ತೆ ಕಾಂಗ್ರುಯೆನ್ಸ್ ಪೊಸಿಷನ್ ಅಂತ ಹೇಳ್ಬಿಟ್ಟು, ಅಂದರೆ ಸಿಮಿಲರ್ ಅಟ್ ಎವ್ರಿ 120 ಡಿಗ್ರಿ ರೊಟೇಷನ್. ಅದೇ ಥರ ಅದೇ ಕ್ಯೂಬ್ಗೆ ಇನ್ನೊಂದು ಆಕ್ಸಿಸ್ ಆಫ್ ರೊಟೇಷನ್ ಇದೆ, ಅಂದರೆ ಇದು 3 ಫೋಲ್ಡ್ ಆಕ್ಸಿಸ್ ಆಫ್ ಸಿಮೆಟ್ರಿ. ಮೊದಲನೇದು 4 ಫೋಲ್ಡ್, ದಿಸ್ ಈಸ್ 3 ಫೋಲ್ಡ್, ಅಂದರೆ 3 ಟೈಮ್ಸು ಸಿಮಿಲರ್ ಅಪಿಯರ್ ಆಗುತ್ತೆ. ಅದೇ ಥರ 2 ಫೋಲ್ಡ್ ಆಕ್ಸಿಸ್ ಸಿಮೆಟ್ರಿ ಅಂದರೆ 2 ಟೈಮ್ಸು ಸಿಮಿಲರ್ ಆಗಿ ಅಪಿಯರ್ ಆಗೋದು ಅಂತ ಹೇಳ್ಬಿಟ್ಟು ಕಾಂಗ್ರುಯೆನ್ಸ್ ಪೊಸಿಷನ್. ಅಂದರೆ ಇದರಲ್ಲಿ ಫಾರ್ ಎವ್ರಿ 180 ಡಿಗ್ರಿ ರೊಟೇಷನ್ ವಿ ಕ್ಯಾನ್ ಅಬ್ಸರ್ವ್ ದ ಸಿಮಿಲರ್ ಅಪಿಯರೆನ್ಸ್ ಆರ್ ಕಾಂಗ್ರುಯೆನ್ಸ್ ಅಪಿಯರೆನ್ಸ್, ಕಾಂಗ್ರುಯೆಂಟ್ ಪೊಸಿಷನ್. ಸೊ ಇಲ್ಲಿ ಆಕ್ಸಿಸ್ ಹೇಗೆ ಇವು ಪಾಸ್ ಆಗುತ್ತೆ ಅಂತ ಹೇಳಿಬಿಟ್ರೆ, ಸೊ ದ ಲೈನ್ ಆರ್ ದ ಆಕ್ಸಿಸ್ ಜಾಯಿನಿಂಗ್ ದ ಮಿಡ್ ಪಾಯಿಂಟ್ಸ್ ಆಫ್ ಪೇರ್ ಆಫ್ ಆಪೋಸಿಟ್ ಪ್ಯಾರಲಲ್ ಎಡ್ಜಸ್. ಅಂದರೆ ಇಲ್ಲಿ ಆಪೋಸಿಟ್ ಪ್ಯಾರಲಲ್ ಎಡ್ಜಸ್ನ ಮಿಡ್ ಪಾಯಿಂಟನ್ನು ಜಾಯಿನ್ ಮಾಡೋ ಲೈನ್ ಅಂದರೆ ಆಕ್ಸಿಸ್ಸು ನಮ್ಮದು ಆಕ್ಸಿಸ್ ಆಫ್ ರೊಟೇಷನ್ ಆಗಿರುತ್ತೆ. ಈ ಥರದ್ದು ಒಟ್ಟು 6 ಆಕ್ಸಿಸನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಹಾಗಾದರೆ ಪ್ರತಿ 180 ಡಿಗ್ರಿ ರೊಟೇಷನ್ಗೆ ಕಾಂಗ್ರುಯೆಂಟ್ ಅಪಿಯರೆನ್ಸ್ ಬರುತ್ತೆ, ಅಂದರೆ ಕಾಂಗ್ರುಯೆಂಟ್ ಪೊಸಿಷನ್ನು ಸಿಮಿಲರ್ ಅಪಿಯರೆನ್ಸು. ಸೊ ದೇರ್ಫೋರ್ ಇದನ್ನು 2 ಟೈಮ್ಸ್ ಅಪಿಯರ್ ಆಗೋದ್ರಿಂದ ಫಾರ್ 360 ರೊಟೇಷನ್ ಅಂದರೆ 180 ಡಿಗ್ರಿನಲ್ಲಿ 2 ಫೋಲ್ಡ್ ಆಕ್ಸಿಸ್ ಸಿಮೆಟ್ರಿ ಅಂತ ಕರಿಬೋದು ಅಥವಾ ಡಯಾಡ್ ಆಕ್ಸಿಸ್ ಸಿಮೆಟ್ರಿ ಅಂತ ಕರಿಬೋದು. ಈ ಥರದ್ದು ಒಟ್ಟು 6 ಡಯಾಡ್ ಆಕ್ಸಿಸನ್ನು ನಾವು ಐಡೆಂಟಿಫೈ ಮಾಡ್ಬೋದು ಕ್ಯೂಬಲ್ಲಿ. ಸೊ ಇದಿಷ್ಟು ಕ್ರಿಸ್ಟಲ್ ಸಿಮೆಟ್ರಿ ಬಗ್ಗೆ. ನಿಮಗೆ ಕ್ರಿಸ್ಟಲ್ ಸಿಮೆಟ್ರಿನ ಹೇಗೆ ಐಡೆಂಟಿಫೈ ಮಾಡ್ಬೋದು ಅನ್ನೋದು ಅರ್ಥ ಆಯಿತು ಅಂದ್ಕೊಳ್ತೀನಿ. ಖಂಡಿತ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಅಥವಾ ಸ್ಟಡಿ ಮೆಟೀರಿಯಲ್ ಕೂಡ ಕೊಟ್ಟಿದ್ದೀನಿ ನಾನು, ನೀವು ನೋಡ್ಬೋದು. ಅಂದರೆ ದ ಸೆಂಟರ್ ಆಫ್ ಸಿಮೆಟ್ರಿ, ಪ್ಲೇನ್ ಆಫ್ ಸಿಮೆಟ್ರಿ ಆ್ಯಂಡ್ ಆಕ್ಸಿಸ್ ಆಫ್ ಸಿಮೆಟ್ರಿ ಇದ್ರ ಬಗ್ಗೆ ತಿಳ್ಕೊ. ಜಸ್ಟ್ ಆಪರೇಷನ್ ಅಂದರೆ ಒಂದು ಯಾವುದಾದ್ರು ಅದಕ್ಕೆ ಪೊಸಿಷನನ್ನು ಚೇಂಜ್ ಮಾಡಿದ್ರೆ ಜಸ್ಟ್ ನಾವು ಸಿಮೆಟ್ರಿನ ಅಬ್ಸರ್ವ್ ಮಾಡ್ಬೋದು ಅಥವಾ ಐಡೆಂಟಿಫೈ ಮಾಡ್ಬೋದು. ಇದು ಒಂದು ಎಕ್ಸಾಂಪಲ್ ತಗೊಂಡು ಹೇಳಿರೋದು. ಇದಿಷ್ಟು ಸಿಮೆಟ್ರಿ ಬಗ್ಗೆ. ನೆಕ್ಸ್ಟು ಲ್ಯಾಟಿಸ್ ಪ್ಲೇನ್ಸ್ ಆ್ಯಂಡ್ ಮಿಲ್ಲರ್ ಇಂಡಸಿಸ್. ಇದು ಕೂಡ ತುಂಬ ಈಸಿ ಇರೋ ಕಾನ್ಸೆಪ್ಟು, ಅಷ್ಟೇ ಇಂಟ್ರೆಸ್ಟಿಂಗ್ ಕೂಡ. ಸೊ ಮಿಲ್ಲರ್ ಇಂಡಸಿಸನ್ನು ನಾವು ಹೇಗೆ ಐಡೆಂಟಿಫೈ ಮಾಡ್ಬೋದು ಅಥವಾ ಕ್ರಿಸ್ಟಲ್ ಸ್ಟ್ರಕ್ಚರನ್ನು ಹೇಗೆ ಐಡೆಂಟಿಫೈ ಮಾಡ್ಬೋದು ಅನ್ನೋದನ್ನು ನೋಡೋಣ. ಅದಕ್ಕೆ ಮುಂಚೆ ಲ್ಯಾಟಿಸ್ ಪ್ಲೇನ್ಸ್ ಅಂದರೆ ಲ್ಯಾಟಿಸ್ ಅಂದರೆ ಗೊತ್ತೇ ಇದೆ ನಿಮಗೆ, ಆರ್ಡರ್ ಅರೇಂಜ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಆರ್ ಆಟಮ್ಸ್ ಆರ್ ಅಯಾನ್ಸ್ ಇನ್ ಎ 3 ಡೈಮೆನ್ಷನಲ್ ಸ್ಪೇಸಲ್ಲಿ. ಹಾಗಾದರೆ ಕ್ರಿಸ್ಟಲ್ ಅದೇ ಪರ್ಟಿಕ್ಯುಲರ್ ಒಂದು ಪ್ಲೇನ್ ಅಂದರೆ ಅದನ್ನು ಪ್ಲೇನ್ ಆಗಿ ಒಂದನ್ನು ಅಸ್ಯೂಮ್ ಮಾಡ್ಕೊಳ್ಬೋದು. ಜಸ್ಟ್ ಎ ಕ್ರಿಸ್ಟಲ್ ಲ್ಯಾಟಿಸ್ ಈಸ್ can be considered as a made up of set of parallel equidistant planes
ಪಾಸಿಂಗ್ ಥ್ರೂ ದ ಲ್ಯಾಟಿಸ್ ಪಾಯಿಂಟ್ಸ್. ಅಂದರೆ ಆಟಮ್ಸಲ್ಲಿ ನಾವು ಆಟಮ್ಸನ್ನು ಅರೇಂಜ್ಮೆಂಟನ್ನು ಲ್ಯಾಟಿಸ್ ಪಾಯಿಂಟ್ಸನ್ನು ನಾವು ಪ್ಲೇನ್ ಆಗು ಕೂಡ ಅಸ್ಯೂಮ್ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು. ವಿಚ್ ಆರ್ ನೋನ್ ಆಸ್ ಲ್ಯಾಟಿಸ್ ಪ್ಲೇನ್ಸ್ ಇನ್ಸೈಡ್ ದ ಕ್ರಿಸ್ಟಲ್. ದ ಲ್ಯಾಟಿಸ್ ಪ್ಲೇನ್ಸ್ ಕ್ಯಾನ್ ಬಿ ಚೂಸನ್ ಇನ್ ಡಿಫರೆಂಟ್ ನಂಬರ್ ಆಫ್ ವೇಸ್ ಆಸ್ ಶೋನ್ ಇನ್ ದ ಫಿಗರ್. ಅಂದರೆ ಅಲ್ಲಿ ಇಲ್ಲಿ ಡಯಾಗ್ರಾಮಲ್ಲಿ ಕೊಟ್ಟಿದ್ದಾರೆ ನಿಮಗೆ ಕ್ರಿಸ್ಟಲ್ ಲ್ಯಾಟಿಸ್ ಬಗ್ಗೆ. ವಿತಿನ್ ಅ ಕ್ರಿಸ್ಟಲ್ ನಾವು ಪ್ಲೇನ್ಸನ್ನು ಐಡೆಂಟಿಫೈ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಪ್ಲೇನ್ಸ್, ಪ್ಯಾರಲಲ್, ಈಕ್ವಿಡಿಸ್ಟೆನ್ಸ್ ಪ್ಲೇನ್ಸ್ ಪಾಸಿಂಗ್ ಥ್ರೂ ದ ಲ್ಯಾಟಿಸ್ ಪಾಯಿಂಟ್ಸ್. ಅಂದರೆ ಲ್ಯಾಟಿಸ್ ಪಾಯಿಂಟ್ಸಲ್ಲಿ ನಥಿಂಗ್ ಬಟ್ ಆಟಮ್ಸ್, ಗ್ರೂಪ್ ಆಫ್ ಆಟಮ್ಸ್ ಆ ಥರನಾನು ತಗೊಳ್ಬೋದು ನೀವು. ಸೊ ಲ್ಯಾಟಿಸ್ ಪ್ಲೇನ್ಸ್ ಬಗ್ಗೆ ನಮಗೆ ಹೆಚ್ಚಿಗೆ ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂದರೆ ಮಿಲ್ಲರ್ ಇಂಡಸಿಸ್ನ ನೋಡ್ಬೋದು ಅಥವಾ ಮಿಲ್ಲರ್ ಇಂಡಸಿಸ್ ಮೂಲಕ ನಾವು ತಿಳ್ಕೊಳ್ಬೋದು. ನೆಕ್ಸ್ಟ್ ಮಿಲ್ಲರ್ ಇಂಡಸಿಸ್. ಇದು ಆ್ಯಕ್ಚುಲಿ ಈಸಿ ಕಾನ್ಸೆಪ್ಟು, ಬಟ್ ನಾವು ಇದು ನೆಕ್ಸ್ಟ್ ಪ್ರಾಬ್ಲಮ್ಸ್ ಮಾಡೋವಾಗ ನೀಟಾಗಿ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ನಮಗೆ ಇದು ತುಂಬ ಈಸಿಯಾಗಿ ನಾವು ಮಿಲ್ಲರ್ ಇಂಡಸಿಸ್ನ ಐಡೆಂಟಿಫೈ ಮಾಡ್ಬೋದು, ಹಾಗೆಯೇ ಪ್ಲೇನ್ನು ಕೂಡ ಐಡೆಂಟಿಫೈ ಮಾಡ್ಬೋದು. ಜಸ್ಟ್ ಸ್ಟ್ರಕ್ಚರ್ ಆಫ್ ದ ಕ್ರಿಸ್ಟಲನ್ನು ಐಡೆಂಟಿಫೈ ಮಾಡ್ಬೋದು ಅಂತ ಹೇಳಿಬಿಟ್ಟು. ಹಾಗಿದ್ರೆ ಮಿಲ್ಲರ್ ಇಂಡಸಿಸ್ ಹೇಗೆ ಡಿಫೈನ್ ಮಾಡೋದು? ಮಿಲ್ಲರ್ ಇಂಡಸಿಸ್ನ ಮಿಲ್ಲರ್ ಇಂಡಸಿಸ್ gives information about orientation of the planes in a crystal lattice. ಅಥವಾ ಕ್ರಿಸ್ಟಲಲ್ಲಿ ಪ್ಲೇನ್ಸು ಯಾವ ಡೈರೆಕ್ಷನಲ್ಲಿ ಇದೆ, ಓರಿಯೆಂಟೇಷನ್ ಆಫ್ ದ ಡೈರೆಕ್ಷನ್ ಆಫ್ ಕ್ರಿಸ್ಟಲ್ ಪ್ಲೇನ್ಸ್ ಬಗ್ಗೆ ನಮಗೆ ತಿಳಿಸೋದು ಮಿಲ್ಲರ್ ಇಂಡಸಿಸ್. ಹಾಗಿದ್ರೆ ಮಿಲ್ಲರ್ ಇಂಡಸಿಸನ್ನು ಹೇಗೆ ಡಿಫೈನ್ ಮಾಡೋದು, ಅವುಗಳನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ನೋಡೋಣ. ಮಿಲ್ಲರ್ ಇಂಡಸಿಸ್ ಆರ್ the three smallest integers. They are nothing but integers which have the same ratio as the reciprocal of the intercepts of the plane with respect to the respective three axes. So Miller indices are represented by HKL within the bracket. ಇಲ್ಲಿ ಡಿಫೈನ್ ಮಾಡಿದ್ದಾರೆ ಅವರು. HKL ವ್ಯಾಲ್ಯೂ ಮೀನ್ಸ್ ಮಿಲ್ಲರ್ ಇಂಡಸಿಸ್. ಅದನ್ನು ಡಿಫೈನ್ ಮಾಡಿರೋದು ದೇ ಆರ್ ನಥಿಂಗ್ ಬಟ್ ಮಿಲ್ಲರ್ ಇಂಡಸಿಸ್ ಆರ್ ದ ಸ್ಮಾಲೆಸ್ಟ್ ಇಂಟೀಜರ್ಸ್ ವಿಚ್ ಹ್ಯಾವ್ ದ ಸೇಮ್ ರೇಷಿಯೋ ಆಸ್ ದ ರೆಸಿಪ್ರೋಕಲ್ಸ್ ಆಫ್ ಇಂಟರ್ಸೆಪ್ಟ್ಸ್ ಆಫ್ ದ ಪ್ಲೇನ್ ಕನ್ಸರ್ನ್ಡ್ ಆನ್ ದ ತ್ರೀ ರೆಸ್ಪೆಕ್ಟಿವ್ ಆಕ್ಸಿಸ್. ಆ್ಯಕ್ಚುಲಿ ಇದು ಡೆಫಿನೇಷನ್ಗಿಂತ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಮಿಲ್ಲರ್ ಇಂಡಸಿಸ್ ಬಗ್ಗೆ. Actually which represents just they are the smallest integers. Okay, next which have the same ratio as the reciprocals of the intercepts. These have the same ratio as the reciprocals of the intercepts of the plane of the respective three axes. ಹಾಗಾದರೆ ಒಂದು ಕಾಮನ್ ಪ್ರೊಸೀಜರನ್ನು ಫಾಲೋ ಮಾಡಬೇಕು in order to calculate ಮಿಲ್ಲರ್ ಇಂಡಸಿಸ್. ಸೊ ಹಾಗಾದರೆ ಹೇಗೆ ಯಾವ ಪ್ರೊಸೀಜರನ್ನು ನಾವು ಫಾಲೋ ಮಾಡಿ ಮಿಲ್ಲರ್ ಇಂಡಸಿಸ್ನ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ನೋಡ್ಬೋದು. ಫಸ್ಟ್ ವಿ ಹ್ಯಾವ್ ಟು ಐಡೆಂಟಿಫೈ ದ ತ್ರೀ ಆಕ್ಸಿಸ್, ಅಂದರೆ ತ್ರೀ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಕ್ಸಿಸ್. ನಮಗೆ ಗೊತ್ತಿರೋ ಥರ XYZ ಆಕ್ಸಿಸನ್ನು ಫಸ್ಟು ಐಡೆಂಟಿಫೈ ಮಾಡಬೇಕು ಇನ್ ಟರ್ಮ್ಸ್ ಆಫ್ ಲ್ಯಾಟಿಸ್ ಕಾನ್ಸ್ಟೆಂಟ್ಸ್. ಅಂದರೆ ABC ಯೂನಿಟ್ ಸೆಲ್ ಪ್ಯಾರಾಮೀಟರ್ಸ್ ABC ಬಗ್ಗೆ ಐಡಿಯಾ ಇದೆ ಅಂದ್ಕೊಳ್ತೀನಿ. ಇಂಟರ್ಸೆಪ್ಟ್ಸ್ ABC ಅದನ್ನು ನೀವು ಐಡೆಂಟಿಫೈ ಮಾಡಿದ್ರೆ ಅವುಗಳ ಕೋಎಫಿಷಿಯೆಂಟ್ ಅಂದರೆ ABC ಆ್ಯಕ್ಚುಲಿ ಆ ಆಕ್ಸಿಸ್ನ ಇಂಟರ್ಸೆಪ್ಟ್ಸ್ ಅವು PQR ಅಂತ ತಗೊಂಡಿದ್ದಾರೆ ಇಲ್ಲಿ. ಬಿ ದ ಇಂಟರ್ಸೆಪ್ಟ್ಸ್ ಮೇಡ್ ಬೈ ದ ಪ್ಲೇನ್. ಇಫ್ PQR ಆರ್ ದ ಇಂಟರ್ಸೆಪ್ಟ್ಸ್, ನಾವು ಮಿಲ್ಲರ್ ಇಂಡಸಿಸ್ನ ಡೆಫಿನೇಷನ್ಗಿಂತ ಕ್ಯಾಲ್ಕುಲೇಷನಲ್ಲಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. PQR ಆರ್ ದ ಇಂಟರ್ಸೆಪ್ಟ್. ಫಸ್ಟ್ ಒಂದು ಎಕ್ಸಾಂಪಲ್ ತಗೊಂಡು ನೋಡೋಣ. ದೆನ್ ವಿ ಹ್ಯಾವ್ ಟು ಫಸ್ಟ್ ಕ್ಯಾಲ್ಕುಲೇಟ್ ದ ರೆಸಿಪ್ರೋಕಲ್ ಆಫ್ ದೀಸ್ ಇಂಟರ್ಸೆಪ್ಟ್ಸ್. If PQR are the intercepts, then we have to write down the
ರೆಸಿಪ್ರೋಕಲ್ಸ್ ಲೈಕ್ ರೆಸಿಪ್ರೋಕಲ್ಸ್ ಅಂದರೆ ನೋಡಿ ಇಲ್ಲೇ ಇದೆ. ಪಿ ಕ್ಯೂ ಆರ್ ಇಂಟರ್ಸೆಪ್ಟ್ಸ್ ಆದರೆ 1/p 1/q 1/r ಅದು ಇವುಗಳ ರೆಸಿಪ್ರೋಕಲ್ನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು ಅಥವಾ ನಾವು ಬರೀಬೇಕು. ದೆನ್ ನೆಕ್ಸ್ಟ್ ಇವುಗಳ ಎಲ್ ಸಿ ಎಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ಪಿ ಕ್ಯೂ ಆರಿನ ಎಲ್ ಸಿ ಎಮ್ ಕ್ಯಾಲ್ಕುಲೇಟ್ ಮಾಡಿ ದೆನ್ ಈ ರೆಸಿಪ್ರೋಕಲ್ಗೆ ನೀವು ಮಲ್ಟಿಪ್ಲೈ ಮಾಡಬೇಕು. ದೆನ್ ಆಫ್ಟರ್ ಮಲ್ಟಿಪ್ಲೈಯಿಂಗ್ ಎಲ್ ಸಿ ಎಮ್ ಫಾರ್ ಈಚ್ ವ್ಯಾಲ್ಯೂ ಅಂದರೆ ರೆಸಿಪ್ರೋಕಲ್ನ ವ್ಯಾಲ್ಯೂ reciprocals of each intercepts. So then the multiply ಮಾಡಿ ಆದಮೇಲೆ ಬರೋ ವ್ಯಾಲ್ಯೂಸೇ ಮಿಲ್ಲರ್ ಇಂಡಸಿಸ್ ಆಗಿರುತ್ತೆ. ಅಂದರೆ HKL ವ್ಯಾಲ್ಯೂ ಅವುಗಳನ್ನ ನಾವು ರೆಪ್ರೆಸೆಂಟ್ ಮಾಡೋದು. ಹಾಗಾದರೆ HKL ರೆಪ್ರೆಸೆಂಟ್ಸ್ ಮಿಲ್ಲರ್ ಇಂಡಸಿಸ್. ಆ್ಯಕ್ಚುಲಿ ಮಿಲ್ಲರ್ ಇಂಡಸಿಸ್ನ ನಾವು HKL ಇಂದಾನೆ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಹಾಗಾದರೆ ಮಿಲ್ಲರ್ ಇಂಡಸಿಸ್ನ ಮತ್ತೊಂದು ಸರಿ ಡಿಫೈನ್ ಮಾಡ್ಕೊಳ್ಳಿ. ದೇ ಆರ್ ನಥಿಂಗ್ ಬಟ್ ದ ಸ್ಮಾಲೆಸ್ಟ್ ಇಂಟೀಜರ್ಸ್ ವಿಚ್ ಹ್ಯಾವ್ ದ ಸೇಮ್ ರೇಷಿಯೋ ಆಸ್ ದ ರೆಸಿಪ್ರೋಕಲ್ ಆಫ್ ದ ಇಂಟರ್ಸೆಪ್ಟ್ಸ್ ಆಫ್ ದ ಪ್ಲೇನ್ ರಿಲೇಟೆಡ್ ಟು 3 respective axes, mutually perpendicular axis x, y, z. They are nothing but smallest integers, and these integers have the same ratio as that of the reciprocals of intercepts. ನೋಡಿ ಇವುಗಳ ರೆಸಿಪ್ರೋಕಲ್ಸ್ ಇದೆಯಲ್ಲ, ರೆಸಿಪ್ರೋಕಲ್ಸ್ ಆಫ್ ಇಂಟರ್ಸೆಪ್ಟ್ಸ್ ಇವುಗಳ ರೇಷಿಯೋ ಎಷ್ಟಿರುತ್ತೆ ಅದೇ ಸೇಮ್ ರೇಷಿಯೋನಲ್ಲಿ ಇವಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವು ಮಿಲ್ಲರ್ ಇಂಡಸಿಸ್ ಆಗಿರುತ್ತೆ. ಎಷ್ಟರ ಮಟ್ಟಿಗೆ ನಿಮ್ಗೆ ಅರ್ಥ ಆಯ್ತು ಅಂತ ನನಗೆ ಗೊತ್ತಾಗಲಿಲ್ಲ. ನೆಕ್ಸ್ಟ್ ಪ್ರಾಬ್ಲಮಲ್ಲಿ ನೋಡೋಣ. ನೋಡಿ ಒಂದು ಎಕ್ಸಾಂಪಲನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಅಂದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ಬಿಟ್ಟು. ಇದೊಂದು ಕ್ರಿಸ್ಟಲ್ ಪ್ರಿಮಿಟಿವ್ ವೆಕ್ಟರ್ಸು ABC ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಯೂನಿಟ್ ಸೆಲ್ ಎಡ್ಜಸ್ XYZ ಆಕ್ಸಿಸಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಅಂದರೆ ಎಲ್ಲೆಲ್ಲಿ ಇಂಟರ್ಸೆಪ್ಟ್ಸ್ ಇದು 2A ಇಂಟರ್ಸೆಪ್ಟ್ ಆಗಿದೆ, B 1B ದೆನ್ 1 2 3 3C ಇಂಟರ್ಸೆಪ್ಟ್ ಆಗಿದೆ ಅಂತ ಅಂದ್ಕೊಳ್ಳೋಣ. ದಿಸ್ ಈಸ್ 4C, this is 3C. ಓಕೆ, 3C. ಹಾಗಾದರೆ ಇಂಟರ್ಸೆಪ್ಟ್ಸ್ ಫಸ್ಟು ನಾವು ಇಂಟರ್ಸೆಪ್ಟ್ಸನ್ನು ಐಡೆಂಟಿಫೈ ಮಾಡಬೇಕು. ಹಾಗಾದರೆ 2A 1B 3C 1 2 3 ಇಂಟರ್ಸೆಪ್ಟ್ಸ್ ಅಲಾಂಗ್ XYZ ಆಕ್ಸಿಸ್. ಹೀಗೆ ಇಂಟರ್ಸೆಪ್ಟನ್ನು ಐಡೆಂಟಿಫೈ ಮಾಡಿದ್ವಿ ಅಂತ ತಗೊಳ್ಳಿ. ನೆಕ್ಸ್ಟ್ ಮೊದಲು ಐಡೆಂಟಿಫೈ ಮಾಡಿದ್ವಿ ಇಂಟರ್ಸೆಪ್ಟ್ಸನ್ನು. ಫಸ್ಟ್ ಸ್ಟೆಪ್ ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ಮಿಲ್ಲರ್ ಇಂಡಸಿಸ್ 2A 1B 3C ಇದು ಇಂಟರ್ಸೆಪ್ಟ್ಸ್. ಜಸ್ಟ್ ಸೆಕೆಂಡ್ ಒನ್ನಲ್ಲಿ ನ್ಯೂಮೆರಿಕಲ್ ಪ್ಯಾರಾಮೀಟರ್ಸ್ ಮಾತ್ರ ಇಂಟರ್ಸೆಪ್ಟ್ಸು ಬರೆಯೋಣ. ಅಂದರೆ ಇದು 2, ದಿಸ್ ಈಸ್ 1, ದಿಸ್ ಈಸ್ 3 ನ್ಯೂಮೆರಿಕಲ್ ಇಂಟರ್ಸೆಪ್ಟ್ಸ್. ದೆನ್ ಇವುಗಳ ರೆಸಿಪ್ರೋಕಲ್ ನೋಡಿ, ರೆಸಿಪ್ರೋಕಲ್ ಬರೆದಿದ್ದಾಯಿತು. ದೆನ್ ಇವುಗಳಿಗೆ LCM ತಗೊಳ್ಬೇಕು. LCM ಆಫ್ ದಿಸ್ 2 1 3 ಇವುಗಳ LCM ಈಸ್ 6. ದೆನ್ LCM ಅನ್ನು ಈ ರೆಸಿಪ್ರೋಕಲ್ಗಳಿಗೆ ಮಲ್ಟಿಪ್ಲೈ ಮಾಡಬೇಕು. ಸೊ ಮಲ್ಟಿಪ್ಲೈ ಮಾಡೋಣ. ಸೊ 6 × 1/2 6 × 1/1 1 6 × 1/3. ಸೊ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 362 ಬರುತ್ತೆ. ಹಾಗಾದರೆ ಕರೆಸ್ಪಾಂಡಿಂಗ್ ಈ ಪ್ಲೇನ್ಗೆ HKL ವ್ಯಾಲ್ಯೂಸು 362. ಸೊ ಹಾಗಾದರೆ ನಾವು ಇನ್ನೊಂದು ಸರಿ ತಿಳ್ಕೊಳ್ಬೇಕು. ಮಿಲ್ಲರ್ ಇಂಡಸಿಸ್ ಆರ್ ದ ಸ್ಮಾಲೆಸ್ಟ್ ಇಂಟೀಜರ್ಸ್ ವಿಚ್ ಹ್ಯಾವ್ ದ ಸೇಮ್ ರೇಷಿಯೋ ಆಸ್ ದ ರೆಸಿಪ್ರೋಕಲ್ಸ್ ಆಫ್ ಇಂಟರ್ಸೆಪ್ಟ್ಸ್ ಆಫ್ ದ ಪ್ಲೇನ್ ಕನ್ಸರ್ನ್ ದ 3 ಆಕ್ಸಿಸ್. ಅಂದರೆ ರಿಲೇಟೆಡ್ ಟು 3 ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ XYZ. ಇದಿಷ್ಟು ಮಿಲ್ಲರ್ ಇಂಡಸಿಸ್ ಬಗ್ಗೆ. ನೆಕ್ಸ್ಟು ಕೆಲವೊಂದು ಪ್ಲೇನನ್ನು ಹೇಗೆ ನಾವು ಐಡೆಂಟಿಫೈ ಮಾಡ್ಬೋದು. ರೆಪ್ರೆಸೆಂಟೇಷನ್ ಆಫ್ ಮಿಲ್ಲರ್ ಇಂಡಸಿಸ್ ಪ್ಲೇನ್ಸ್ ಇನ್ ದ ಸಿಂಪಲ್ ಕ್ಯೂಬಿಕ್ ಕ್ರಿಸ್ಟಲ್. ನೋಡಿ ಮಿಲ್ಲರ್ ಇಂಡಸಿಸ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡೋದು ಅಂದರೆ ಯೂನಿಟ್ ಸೆಲ್ ಅದನ್ನು 1 ಅಂತ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ತೊಗೊಂಡ್ರೆ
ಇದು ಕ್ಯೂಬ್ ಅಂತ ನಾವು ತಗೊಂಡಿದ್ದೆ ಆದರೆ ಸೊ ಇದು ಮಾರ್ಕ್ ಮಾಡಿರೋ ಪ್ಲೇನ್ ಅಂತ. ಸೊ ಹಾಗಾದರೆ ಈ ಪ್ಲೇನ್ಗೆ ನೀವು HKL ವ್ಯಾಲ್ಯೂವನ್ನು ಬರೀರಿ ಅಂದರೆ ನೋಡಿ, ಇದು ಎಕ್ಸ್ ಆ್ಯಕ್ಸಿಸ್ ಅಂದರೆ ಅಲ್ಲಿ 1 ಇಂಟರ್ಸೆಪ್ಟ್ 1 ಅಂತ ತಗೊಳ್ಳೋಣ ಸ್ಟ್ಯಾಂಡರ್ಡ್ ವ್ಯಾಲ್ಯೂ, ಅಂದರೆ ಇದೇ ಯೂನಿಟ್ ಸೆಲ್ ಅಂತ ನಾವು ಅಸ್ಯೂಮ್ ಮಾಡಿಕೊಂಡ್ರೆ ಎ. ಹಾಗಾದರೆ ಎರಡೂ ಆ ಪ್ಲೇನು ವೈ ಆ್ಯಕ್ಸಿಸ್ ಮತ್ತು ಝೆಡ್ ಆ್ಯಕ್ಸಿಸಲ್ಲಿ ಯಾವುದೇ ವ್ಯಾಲ್ಯೂ ಇಲ್ಲ, ಇಂಟರ್ಸೆಪ್ಟ್ ಇಲ್ಲ. ಹಾಗಾಗಿ ಈ ಪ್ಲೇನ್ಗೆ ನಾವು HKL ವ್ಯಾಲ್ಯೂಸನ್ನು 1 0 0 ಅಂತ ಕೊಡ್ಬೋದು. 1 0 0 ಪ್ಲೇನ್. So 1 0 0 plane, the intercept along respectively, therefore 1 infinity infinity means parallel line ತಾನೆ, ಇಲ್ಲಿ ಪ್ಯಾರಲಲ್ ಆಗಿದೆ, ಯಾವುದು ವ್ಯಾಲ್ಯೂ ಇಲ್ಲ ಅಂದರೆ ರೆಸಿಪ್ರೋಕಲನ್ನು ತಗೊಂಡಾಗ ಈ ಪ್ಲೇನ್ಗೆ ಮಿಲ್ಲರ್ ಇಂಡೆಸಿಸ್, ಸಾರಿ ನಾನು ಹಿಂದೆ ತಪ್ಪು ಹೇಳಿದೆ ಅಂದ್ಕೊಳ್ತೀನಿ. ಸೊ 1 ಇನ್ಫಿನಿಟಿ ಇನ್ಫಿನಿಟಿ ಅಂತ ಹೇಳ್ಬೋದು ಮಿಲ್ಲರ್ ಇಂಡೆಸಿಸ್ನ. ನೆಕ್ಸ್ಟ್ ಹೀಗೆ ನೋಡಿ, ಫಾರ್ 1 1 ಪ್ಲೇನ್ ಇಂಟರ್ಸೆಪ್ಟ್ಸು ಅವುಗಳ ರೆಸಿಪ್ರೋಕಲ್ಲು, ದೆನ್ 1 1 ಪ್ಲೇನ್ಗೆ ಮಿಲ್ಲರ್ ಇಂಡೆಸಿಸ್ 1 1 1 ಪ್ಲೇನ್, ಅದಕ್ಕೂ ಕೂಡ ಸೇಮ್ ಬರುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ 2 1 1 ಪ್ಲೇನ್ ಇಲ್ಲಿದೆ, 2 1 1 ಪ್ಲೇನ್, ದ ಇಂಟರ್ಸೆಪ್ಟ್ಸ್ ಅಲಾಂಗ್ ಎಕ್ಸ್ ವೈ ಝೆಡ್ ಆ್ಯಕ್ಸಿಸ್ ಆರ್, ಅಂದರೆ ಅವುಗಳ ರೆಸಿಪ್ರೋಕಲ್ ತಗೊಳ್ಬೇಕು ನಾವು. ಆಫ್ 1 1 ಅಂದರೆ ನಾವು ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಆಫ್ ಅಂದರೆ ಅರ್ಧ ತಗೊಳ್ಬೇಕಾಗುತ್ತೆ, 1/2 1 1. ಸೊ ಆಫ್ 1 1 ಮಿಲ್ಲರ್ ಇಂಡೆಸಿಸ್. ಸೊ ನೆಕ್ಸ್ಟು ಅದೇ ಥರ ಇನ್ನೊಂದಷ್ಟು ಪ್ಲೇನ್ ಇದೆ. ಸೊ 0 1 1 ಪ್ಲೇನ್, 0 1 1 ಪ್ಲೇನ್ ಅಂದರೆ ಅದು ಎಕ್ಸ್ ಆ್ಯಕ್ಸಿಸ್ಗೆ ಇಂಟರ್ಸೆಪ್ಟ್ ಆಗಿರಲ್ಲ, ಜಸ್ಟ್ ವೈ ಆ್ಯಂಡ್ ಝೆಡ್ ಆ್ಯಕ್ಸಿಸಲ್ಲಿದೆ ನೋಡಿ ಇದು ಪ್ಲೇನ್. ಓಕೆ, ಸೊ ಹಾಗಾಗಿ ನಾವು HKL ವ್ಯಾಲ್ಯೂಸು ಇನ್ಫಿನಿಟಿ 1 1 ಮಿಲ್ಲರ್ ಇಂಡೆಸಿಸ್. ಅದೇ ಥರ 2 0 0 ಪ್ಲೇನ್, 2 0 0 ಪ್ಲೇನ್, ಅದರ ರೆಸಿಪ್ರೋಕಲ್ 1/2 1/0 1/0 ಮೀನ್ಸ್ ಆಫ್ ಇನ್ಫಿನಿಟಿ ಇನ್ಫಿನಿಟಿ. ಈ ಪ್ಲೇನು ರೆಪ್ರೆಸೆಂಟ್ ಮಾಡ್ತಿರೋದು ಅಂದರೆ ಪ್ಯಾರಲಲ್ ಟು ವೈ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್ಗೆ ಪ್ಯಾರಲಲ್ ಆಗಿದೆ 2 0 0 ಪ್ಲೇನ್. ಈ ಥರ ನೀವು ಸುಮಾರು ಡಯಾಗ್ರಾಮ್ಸನ್ನು ಅಥವಾ ಪ್ಲೇನ್ಸನ್ನು ಐಡೆಂಟಿಫೈ ಮಾಡ್ಬೋದು. ಕರೆಸ್ಪಾಂಡಿಂಗ್ HKL ವ್ಯಾಲ್ಯೂಸ್ ಕೂಡ ಬರಿಬೋದು. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇದ್ರ ಬಗ್ಗೆ ನಿಮಗೆ ಇನ್ನೂ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ಇನ್ನೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಖಂಡಿತ ನಾನು ರೆಫರೆನ್ಸ್ ಬುಕ್ಕನ್ನು ಹೇಳಿದ್ದೀನಿ ನಿಮಗೆ, ಅದೇ ಥರ ಮತ್ತೆ ಹೇಳ್ತಾ ಇದ್ದೀನಿ. ಸೊ ನೀವು ರೆಫರೆನ್ಸ್ ಬುಕ್ಕನ್ನು ಫಾಲೋ ಮಾಡಿ, ಓದಿ ಒಂದು ಸಾರಿ. ಎಲ್ಲರೂ ಒಂದೊಂದು ಟೆಕ್ಸ್ಟ್ ಬುಕ್ಕನ್ನು ತಗೊಳ್ಬೇಕು. ಹಾಗಾಗಿ ಇದಿಷ್ಟು ಮಿಲ್ಲರ್ ಇಂಡೆಸಿಸ್ ಮತ್ತು ಹೇಗೆ ಐಡೆಂಟಿಫೈ ಮಾಡೋದು ಮತ್ತು ಪ್ಲೇನ್ಗೆ ಕರೆಸ್ಪಾಂಡಿಂಗ್ ಮಿಲ್ಲರ್ ಇಂಡೆಸಿಸನ್ನು ಹೇಗೆ ಬರೆಯೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಇನ್ನು ನೆಕ್ಸ್ಟ್ ಸೆಷನ್ನಲ್ಲಿ ಉಳಿದ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.